जय भारत जननीय तनुजाते जय हे कर्नाटक माते. ಬರೆದು ಈಗ 98 ವರ್ಷ ಆಗಿದೆ. ಇದು 7/12/1928 ಬರ್ತಿರೋದು. ಇದನ್ನ ಬರೆದಾಗ ಕರ್ನಾಟಕವೇ ಆಗಿರ್ಲಿಲ್ಲ, ಇನ್ನು ಕರ್ನಾಟಕ ರಾಜ್ಯವೇ ಆಗಿಲ್ಲ. ಅವಾಗ್ಲೂ ನಾಡಗೀತೆ ಅಂತ ಯಾವ್ದು ಮುಂದೆ ಗುರುತಿಸಿದ್ರು ಅದ್ರ ಮುಂಚೆನೆ ಬರ್ತಿದ್ದಾರೆ. ಏನ್ ಗಮನಿಸ್ಬೇಕು ಗೊತ್ತಾ ಇದರಲ್ಲಿ, ನಾನು ತೆಲುಗು ಆಂಧ್ರದ್ದು ನಾಡಗೀತೆ ನೋಡಿದ್ದೀನಿ, ರಾಜಸ್ಥಾನಿದು ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಅಲ್ಲಿ ಅವರ ರಾಜ್ಯದ ಇತಿಹಾಸವನ್ನು ಹೇಳ್ತಾರೆ. ಆ ಪ್ರದೇಶ ಯಾವ್ದಿದೆಯಲ್ಲೋ ಅಲ್ಲಿ ಹಿಸ್ಟ್ರಿ ಹೇಳ್ತಾರೆ, ಕರೆಕ್ಟ್ ಆಗಿದೆ. ಅಲ್ಲಿ ರಾಜಮನೆತನಗಳು, ವೀರರು, ವೀರ ಮಹಿಳೆಯರು ಎಲ್ಲ ಹೇಳ್ತಾರೆ. ಇಲ್ಲಿ ಭಾರತದ್ದೆಲ್ಲ ತಗೊಂಡಿದ್ದಾರೆ. ಅಂದ್ರೆ ಕವಿಯು ವಿಶ್ವಾತ್ಮಕರಾದರೆ ಕವಿತೆಯೂ ವಿಶ್ವಾತ್ಮಕ ಆಗತ್ತೆ. ಜಯ ಹೇ ಕರ್ನಾಟಕ ಮಾತೆ ಈ ಹಾಡು ಬರೆದು ಈಗ 98 ವರ್ಷ ಆಗಿದೆ. ಇದು 7/12/1928 ಬರ್ತಿರೋದು. 7/12/28 ಜೈ ಭಾರತ ಜನನೀಯ ತನುಜಾತೆ. ಇದೆಲ್ರಿಗೂ ಗೊತ್ತಿರುವಂಥದ್ದೇ. 1 2 3 4 5 ಪ್ಯಾರಾಗಳು. ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ. ಅಲ್ಲಿ ಕರ್ನಾಟ ನಕಾರ ಬರುತ್ತೆ, ನ ಇಂಪಾರ್ಟೆಂಟ್. ಜೈ ಸುಂದರ ನದಿ ವನಗಳ ನಾಡು. ಇವಾಗ ಜಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಗಲ್ಲಿ ಜೈ ಹಿಂದ್, ಜೈ ಜೈ ಅಂತ, ಅದು ಒಂದು ಸ್ವಾತಂತ್ರ್ಯ ಹೋರಾಟದ ಕಾಲ ಆದ್ರಿಂದ ಜೈ ಅಂತ ಹೇಳ್ತಿದ್ರು. ಈ ಮೂಲ ಪದ್ಯದಲ್ಲಿ ಜೈ ಯಕಾರ ಅರ್ಧ ಇದೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ. ನೋಡಿ, ಇದನ್ನ ಬರೆದಾಗ ಕರ್ನಾಟಕವೇ ಆಗಿರ್ಲಿಲ್ಲ, ಇನ್ನು ಕರ್ನಾಟಕ ರಾಜ್ಯವೇ ಆಗಿಲ್ಲ. ಅವಾಗ್ಲೂ ನಾಡಗೀತೆ ಅಂತ ಯಾವ್ದು ಮುಂದೆ ಗುರುತಿಸಿದ್ರು ಅದ್ರ ಮುಂಚೆನೆ ಬರ್ತಿದ್ದಾರೆ. ಅಂದ್ರೆ ಇದು ರಾಜ್ಯ ಆದ್ಮೇಲೆ ಬರೆದ್ರೆ ಅದು ಸುಮ್ಮನೆ ಒಂದು ಅಫಿಷಿಯಲ್ ಗೀತೆ ಆದಂಗಾಗತ್ತೆ. ಅದನ್ನ ಜನ ನೂರಾರು ಕಡೆ, ಸಾವಿರಾರು ಕಡೆ ಹಾಡ್ಬಿಟ್ಟು ಜನಗಳ ಬಾಯಲ್ಲಿ ಅದು ಬಂದ್ಬಿಟ್ಟಿತ್ತು. ಮತ್ತು ರಾಘವ ಮಧುಸೂದನರವತರಿಸಿದ ರಾಮ ಮತ್ತು ಕೃಷ್ಣ ಅವತಾರ ಮಾಡಿದ ಭಾರತ, ಅಂತ ಭಾರತ ಮಾತೆಯ ಮಗಳು ನೀನು ಕರ್ನಾಟಕ ಮಾತೆ. ಜನನೀಯ ಜೋಗುಳ ವೇದದ ಘೋಷ. ನಮ್ಮ ಮನೆಯ ನಮ್ಮ ತಾಯಿ ಏನು ಹಾಡ್ತಾರೋ ಅದೇ ವೇದಘೋಷ. ಜನನಿಗೆ ಜೀವವು ನಿನ್ನಾವೇಶ. ನಿಮ್ಮ ಜನನಿ ಯಾರು? ಭಾರತ ಮಾತೆ. ಅವಳು ವೇದಘೋಷ ಮಾಡಿ ಅಲ್ಲಿ ಸರಸ್ವತಿ ಸಿಂಧು ನಾಗರಿಕತೆಯಲ್ಲಿ ವೇದ ಸಂಸ್ಕೃತಿ, ಅಲ್ಲಿ ನಮ್ಮ ಹಿಸ್ಟ್ರಿ ಶುರುವಾಯ್ತು. ಅವಳ ಮಗಳು ನೀನು, ನಿನ್ನ ಆವೇಶ ಇದೆಯಲ್ವಾ, ಅದೇ ನಮ್ಮ ತಾಯಿಗೆ, ಆ ಭಾರತ ಮಾತೆಗೆ ಸಂತೋಷ. ಹಸುರಿನ ಗಿರಿಗಳ ಸಾಲೆ ನಿನ್ನೆಯ ಕೊರಳಿನ ಮಾಲೆ. ಇಡೀ ಹಸುರಿನಿಂದ ತುಂಬಿರುವಂತ ಒಂದು ಬೆಟ್ಟಗಳು. ಕಪಿಲ ಪತಂಜಲ ಗೌತಮ ಜಿನನುತ. ಕಪಿಲ ಫಿಲಾಸಫರ್, ಪತಂಜಲ ಯೋಗಿ, ಗೌತಮ ಜಿನನುತ ಅಂದ್ರೆ ಜಿನ ಅಂದ್ರೆ ಜೈನ ತೀರ್ಥಂಕರ. ಇವರು ಏನ್ ಗಮನಿಸ್ಬೇಕು ಗೊತ್ತಾ ಇದರಲ್ಲಿ, ನಾನು ತೆಲುಗು ಆಂಧ್ರದ್ದು ನಾಡಗೀತೆ ನೋಡಿದ್ದೀನಿ, ರಾಜಸ್ಥಾನಿದು ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಅಲ್ಲಿ ಅವರ ರಾಜ್ಯದ ಇತಿಹಾಸವನ್ನು ಹೇಳ್ತಾರೆ. ಆ ಪ್ರದೇಶ ಯಾವ್ದಿದೆಯಲ್ವ ಅಲ್ಲಿ ಹಿಸ್ಟ್ರಿ ಹೇಳ್ತಾರೆ, ಕರೆಕ್ಟ್ ಆಗಿದೆ. ಅಲ್ಲಿ ರಾಜಮನೆತನಗಳು, ವೀರರು, ವೀರ ಮಹಿಳೆಯರು ಎಲ್ಲ ಹೇಳ್ತಾರೆ. ಇಲ್ಲಿ ಭಾರತದ್ದೆಲ್ಲ ತಗೊಂಡಿದ್ದಾರೆ. ಅಂದ್ರೆ ಕವಿಯು ವಿಶ್ವಾತ್ಮಕರಾದರೆ ಕವಿತೆಯೂ ವಿಶ್ವಾತ್ಮಕ ಆಗತ್ತೆ. ಕವಿಯು ಭೂಮ ಆದ್ರೆ ಕವಿತೆನೂ ಭೂಮ ಆಗತ್ತೆ. ಕವಿ ಸಬ್ಲೈಮ್ ಅಂತಾರೆ ಇಂಗ್ಲಿಷ್ನಲ್ಲಿ. ಕವನ ಸಬ್ಲಿಮಿಟಿ ಕಡೆ ಹೋಗ್ಬಿಡ್ತು ಅಂದ್ರೆ ಅದು ಅದರ ಎಲ್ಲ ವಸ್ತುಗಳಲ್ಲೂ ಆ ಸಬ್ಲೈಮ್ ಅನ್ನೇ ತೋರಿಸುತ್ತೆ. ಅದು ಆಕ್ಚುಲಿ ಭವ್ಯವಾದನ್ನೇ ತೋರಿಸುತ್ತೆ. ಭಾರತದಲ್ಲಿ ಏನೇನು ಶ್ರೇಷ್ಠವಾದಿದೆಯೋ ಅದೆಲ್ಲವೂ ಕೂಡ ಈ ಕವನದಲ್ಲಿ ಬಂದು ಸೇರ್ಕೊಂಬಿಟ್ಟಿದೆ. ಅಂಥ ಭಾರತ ಮಾತೆಯ ಮಗಳು ಕರ್ನಾಟಕ ಮಾತೆಗೆ ಜಯವಾಗ್ಲಿ ಅಂತ ಅಷ್ಟೇ ಅಲ್ಲಿ ಸೇರಿಸಿರೋದು. ಅಂದ್ರೆ ಕರ್ನಾಟಕ ಅನ್ನೋದು ಬಿಟ್ಟು ಭಾರತ ಇರೋಕ್ ಸಾಧ್ಯ ಇಲ್ಲ, ಭಾರತ ಅನ್ನೋದನ್ನ ಬಿಟ್ಟು ಕರ್ನಾಟಕ ಇರೋಕ್ ಸಾಧ್ಯ ಇಲ್ಲ. ಇವೆರಡು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ. ಅಂದ್ರೆ ಯಾವ್ದನ್ನ ಇವತ್ತು ನಾವು ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆ ಅಂತ ಕರಿತೀವಿ, ನ್ಯಾಷನಾಲಿಟಿ ಅಂಡ್ ರೀಜನಾಲಿಟಿ, ಅದು ಎರಡೂ ಬೇಕು. ಇದು ಹೇಳೋರು ಅನೇಕ ಸತಿ ಅದನ್ನ ಬಿಟ್ಬಿಡ್ತಾರೆ ನಮ್ಮ ದೇಶದಲ್ಲಿ. ಇವತ್ತು ಒಂದನ್ನ ಹೇಳೋರು ಇನ್ನೊಂದನ್ನು ಬಿಟ್ಬಿಡ್ತಾರೆ. ಬಟ್ ಕುವೆಂಪು ಇಸ್ ಅ ವೆರಿ ಫೈನ್ ಸಿಂಥಸಿಸ್. ಈ ರಾಷ್ಟ್ರೀಯ ಭಾವನೆಗಳು ಮತ್ತು ಪ್ರಾದೇಶಿಕ ನಮ್ಮ ನಾಡು ಅದನ್ನು ಬಿಟ್ಕೊಡ್ಬಾರ್ದು. ಭಾರತ ಎಲ್ಲ ತುಂಬಾ ಚೆನ್ನಾಗಿದೆ, ಅಲ್ಲಿ ಕರ್ನಾಟಕಕ್ಕೆ ಬೆಲೆ ಇಲ್ಲ ಅಂದ್ರೆ ಏನ್ ಮಾಡೋಣ? ಅದು ಬೇಕಲ್ಲ. ಕರ್ನಾಟಕ ಮಾತ್ರ ಚೆನ್ನಾಗಿದೆ, ಭಾರತ ಏನಾದ್ರೂ ಏನು ಅಂದ್ರೆ ಪಂಜಾಬ್ ತರ ಪ್ರತ್ಯೇಕತಾವಾದ ಅಲ್ಲಿಂದ ಶುರುವಾಗಿದೆಯಲ್ಲ ಗಲಾಟೆ, ಆ ತರ ಆಗ್ಬಿಡುತ್ತೆ. ಹೌದು, ಅದು ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರರಿಗ ದಿವ್ಯಾರಣ್ಯ. ಇಲ್ಲಿ ಮಧ್ವ ಸೇರ್ಸಿರ್ಲಿಲ್ಲ, ಅದಾಮೇಲೆ ಅದು ಸೇರ್ಸಿತ್ತು. ರನ್ನ ಷಡಕ್ಷರಿ ಪೊನ್ನ. ಹಾಗೆ ನೋಡಿದ್ರೆ ಕುಮಾರವ್ಯಾಸನೂ ಇಲ್ಲ ಇಲ್ಲಿ. ಪಂಪ ಲಕುಮಿಪತಿ ಜನ್ನ, ಕುಮಾರವ್ಯಾಸನ ಆಮೇಲೆ ಸೇರ್ಸಿರೋದು. ಅಂದ್ರೆ ಕುಮಾರವ್ಯಾಸನ ಇಷ್ಟಪಡೋ ಕವಿ ಕುಮಾರವ್ಯಾಸನ್ ಯಾಕೆ ಬಿಡ್ತಾರೆ? ಅವನು ಕೊಂದಲ್ಲ, ಛಂದಸ್ಕೊಂದಲ್ಲ ಅಷ್ಟೇ.
ಅವರು ಒಂದು ಮೀಟರ್ನಲ್ಲಿ ಏನೋ ಬರೀತಿರ್ತಾರೆ, ಅದಕ್ಕೆ ಹೊಂದಬೇಕು ಅಂತ ಬರಿಬೇಕು ಹೊರತು ಇನ್ನೇನು ಬೇರೆ ಕಾರಣ ಅಲ್ಲ. ನಾನಕ ರಾಮಾನಂದ ಕಬೀರರ ಯಾವ್ದು ನಾರ್ತ್ ಇಂಡಿಯಾದ ಎಲ್ಲ ಸಾಧು ಸಂತರುಗಳು ಅವ್ರ ಹೆಸರುಗಳನ್ನೆಲ್ಲ ತಗೊಂಡು ಬರ್ತಾರೆ ಭಾರತ ಜನನಿಯ ತನುಜಾತೆ. ಆಮೇಲೆ ಬೇರೆ ಬೇರೆ ರಾಜವಂಶಗಳು, ತೈಲಪರಾಜರು, ಹೊಯ್ಸಳರು, ಡಂಕಣ ಜಕಣ ಅಂದ್ರೆ ಶಿಲ್ಪಿಗಳು, ಅವರೆಲ್ಲರನ್ನೂ ತಗೊಂಡು ಬರ್ತಾರೆ. ಮತ್ತು ಕೊನೆಗೆ ಅವ್ರಿಗೆ ಬಹಳ ಇಷ್ಟವಾಗಿರೋ ಗುರುಗಳು ಚೈತನ್ಯ, ಅಂದ್ರೆ ಬಂಗಾಳದ ಚೈತನ್ಯ, ಆಮೇಲೆ ಪರಮಹಂಸ ರಾಮಕೃಷ್ಣ ಪರಮಹಂಸ, ಚೈತನ್ಯ ಪರಮಹಂಸ, ವಿವೇಕಾನಂದ, ಇಷ್ಟ ಅವರಿಗೆ ಭಾರತ ಜನನಿಯ ತನುಜಾತೆ. ಇಷ್ಟನ್ನು ಅವ್ರು ತಗೊಂಡು ಬಂದು ಈ ನಾಡು ಯಾಕೆ ಇದು ಕರ್ನಾಟಕ ಆಯಿತು ಅಂದ್ರೆ ಕನ್ನಡ ನುಡಿ ಕುಣಿದಾಡುವ ಗೇಹ. ಈ ರಾಜ್ಯದ ಒಳಗಡೆಯಲ್ಲಿ ಕನ್ನಡ ಭಾಷೆ, ಕನ್ನಡ ನುಡಿ ಕುಣಿದಾಡ್ತಾ ಇದೆ. ಅದರ್ಥ ಏನು? ಕನ್ನಡ ನುಡಿ ಕುಣಿದಾಡೋ ತನಕ ಮಾತ್ರ ಇದು ಕರ್ನಾಟಕ. ಕನ್ನಡ ನುಡಿ ಇಲ್ಲ, ಸುಮ್ಮನೆ ನಮ್ದೊಂದು ಜಾಗ್ರಫಿ ತರ ಇದೆ ಅಂದ್ರೆ ಅದು ಎಷ್ಟೋ ನಮ್ಮ ನಾರ್ತ್ ಈಸ್ಟಿನ ರಾಜ್ಯಗಳಾಗಿದೆ, ಅಲ್ಲಿ ಬರೀ ಇಂಗ್ಲೀಷ್ನೇ ಮಾತಾಡ್ತಾರೆ. ಎಷ್ಟೊಂದು ಕಡೆ ಹೊಟ್ಟೋಗಿದೆ ಅದು. ಕೆಲವು ಊರುಗಳಿಗೆ ಹೋದ್ರೆ, ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ, ಈಗ ಮಣಿಪಾಲ್ ಅಂತ ತಗೊಳ್ಳಿ ಉದಾಹರಣೆ, ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಹೋದ್ರೆ ನಿಮ್ಗೆ ಸಕಲಂ ಇಂಗ್ಲೀಷ್ ಮಯಂ. ಅದು ಪೂರ್ತಿ ಎಲ್ಲಿದ್ದೀವಿ ಅಂತ ಗೊತ್ತಾಗಲ್ಲ. ಆ ಕಡೆ ಉಡುಪಿಗೆ ಹೋದ್ರೆ ಅಷ್ಟು ತುಳು, ಇದು ಈ ಭಾಷೆ, ಈ ಕನ್ನಡ ಎಲ್ಲ ಕೇಳಿಸುತ್ತೆ. ಸ್ವಲ್ಪನೇ ಕಿಲೋಮೀಟ್ರು, ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಹೋಗ್ಬೋದೇನೋ, ಪೂರ್ತಿ ಇದಾಗಿದೆ ಮಣಿಪಾಲ್ನಲ್ಲಿ. ಯಾಕೆಂದ್ರೆ ಅದು ಬೇರೆ ಒಂದು ವಾತಾವರಣ ಆಗಿದೆ. ಹಾಗಾಗಿ ರಾಜ್ಯ ಕರ್ನಾಟಕ ಆದ್ರೆ ಸಾಲದು, ಭಾಷೆನೂ ಕರ್ನಾಟಕ ಆಗ್ಬೇಕು, ಕನ್ನಡ ಭಾಷೆ ಆಗ್ಬೇಕು. ಅದು ವ್ಯತ್ಯಾಸ. ನಾವು ರಾಜ್ಯ ಇಲ್ದೇ ಕಾಲದಲ್ಲಿ ಕನ್ನಡ ಗಟ್ಟಿ ಇತ್ತು. ರಾಜ್ಯ ಮಾಡ್ಕೊಂಡ್ಮೇಲೆ ಕನ್ನಡದ ಶಾಲೆಗಳನ್ನು ಮುಚ್ಚುತ್ತಾ ಬರೋದು, ಪ್ರಾಥಮಿಕ ಶಾಲೆಗಳಿಗೆ ಪೆಟ್ಟು ಕೊಡುವಂಥದ್ದು, ಇದು ಕಡಿಮೆ ಮಾಡ್ಕೊಂಡು ಬಂದು ಆಮೇಲೆ ಕನ್ನಡ ಅನ್ನೋದು ಒಂದು 150 ವರ್ಷಗಳ ಹಿಂದೆ ಹೇಗೆ ಇಂಗ್ಲೀಷ್ನಲ್ಲಿ ಮಾತನಾಡೋದು, ಮರಾಠಿಯಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಮಾತಾಡೋದೇ ಒಂದು ಹೆಗ್ಗಳಿಕೆ ಅಂತಿತ್ತು, ಈಗ ವಾಪಸ್ಸು ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಹಾಗಾಗಿ ವಾಪಸ್ ನಮಗೆ ಬೇಕಾಗಿರೋದು ಮತ್ತೆ ಕುವೆಂಪು ಥರ ಕವಿಗಳು, ಅವರ ಕವನಗಳನ್ನು ಓದಿ ಮತ್ತೆ ನಾವು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿದ್ವಲ್ಲ, ಈ ಕನ್ನಡ ನಾಡು ಮತ್ತೆ ಮತ್ತೆ ಉದಯ ಆಗಬೇಕಾದ್ರೆ ನಾವು ನಮ್ಮ ರಸ ಋಷಿಗಳನ್ನು ಬಿಡಬಾರ್ದು. ಮುಖ್ಯವಾದ ವಿಷಯ ನಾವು ಸಾಹಿತ್ಯದಲ್ಲಿ ತಿಳ್ಕೊಬೇಕಾದ್ದೇನು ಅಂದರೆ, ಆ ಪುಸ್ತಕಗಳು ಎಷ್ಟಾರು ಇರಲಿ, ಎಷ್ಟು ಕವನಗಳಾರು ಇದ್ರಲ್ಲಿ, ಅವೆಲ್ಲ ಲೆಕ್ಕಾಚಾರ ಬರೀ ಸುಮ್ಮನೆ. ಅದರ ಒಳಗಿನ ಒಂದು ರಸ, ಅದರ ಒಳಗಿನ ಭಾವ, ಆ ಒಂದು ಕಳಕಳಿ, ಅದನ್ನು ನಾವು ನಮ್ಮ ಒಳಗಡೆ ಆವಾಹನೆ ಮಾಡಿಕೊಂಡಾಗ ನಮಗೆ ಕನ್ನಡ ಅಂತ ಹೇಳಿದ್ರೆ ಅದು ಸುಮ್ಮನೆ ನಾವು ಏನು ಹೇಳೋಣ, ಸುಮ್ಮನೆ ಮಾತಾಡೋ ಭಾಷೆ ಅಂತಲ್ಲ, ಅದು ನಮ್ಮ ಆಲೋಚನೆಯ ಭಾಷೆನೂ ಆಗುತ್ತೆ, ಆಮೇಲೆ ನಮ್ಮ ಕವಿತೆ ಬರೆಯೋ ಭಾಷೆನೂ ಆಗುತ್ತೆ. ಕನ್ನಡದಲ್ಲಿ ನೀವು ಕವನಗಳನ್ನು ಬರಿತಾ ಇದ್ರೆ ಇನ್ನೊಂದು ಅವ್ರದ್ದೇ ಇದೆ, ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಹರ ತಿರುಯುವನು ಅಂತಲೂ ಇದೆ. ಕನ್ನಡದಲ್ಲೇನೆ ಬರೆದ್ರೆ ಅವನು ಹರಿ, ವಿಷ್ಣು ಏನ್ ಬರೆದ್ರು ಕನ್ನಡದಲ್ಲೇ ಬರೀತಾರಂತೆ. ಹರ ಭಿಕ್ಷೆ ಬಿಡ್ಬೇಕಾದ್ರೆ ಅವನು ಕನ್ನಡದಲ್ಲೇ ಭಿಕ್ಷೆ ಹಾಕಿ ಅಂತ ಕೇಳ್ತಾನಂತೆ. ಅಂದ್ರೆ ನಮ್ಮ ಭಿಕ್ಷೆಯ ಭಾಷೆನೂ ಕನ್ನಡವೇ, ನಮ್ಮ ಕಾವ್ಯದ ಭಾಷೆನೂ ಕನ್ನಡವೇ ಅಂತ ಅವರು ಆ ವಿಶ್ವಾಸ ಇದೆ ಅಲ್ವಾ, ಅದನ್ನ ನಾವು ಇವರ ಕವನಗಳಲ್ಲಿ ನೋಡ್ಬೋದು. ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ.